ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 23/3/2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 29/10/1968. ಓಂ ನಮಃ ಶಿವಾಯ. ಮಧುರ ಮಕ್ಕಳೇ, ಬಂಧನ ಎಂಬ ಪದವು ದುಃಖದ್ದಾಗಿದೆ. ಅಲ್ಲಿ ಸತ್ಯಯುಗದಲ್ಲಿ ಸಂಬಂಧವೇ ಇರುತ್ತದೆ, ಇಲ್ಲಿ ಬಂಧನವಿದೆ. ತಂದೆಯು ಬಂದು ಬಂಧನಗಳಿಂದ ಮುಕ್ತರನ್ನಾಗಿ ಮಾಡಿ ಸಂಬಂಧಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಸಂಬಂಧವು ಸುಖದ್ದಾಗಿದೆ, ಬಂಧನವು ದುಃಖದ್ದಾಗಿದೆ. ಓಂ ನಮಃ ಶಿವಾಯ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯು ತಿಳಿಸುತ್ತಿದ್ದಾರೆ, ನೀವಿಲ್ಲಿ ರಾಜಯೋಗವನ್ನು ಕಲಿಯಲು ಬಂದಿದ್ದೀರಿ. ಗೀತೆಯು ಸಹಜ ರಾಜಯೋಗವನ್ನು ಕಲಿಯುವ ಪುಸ್ತಕವಾಗಿದೆ. ಈಗ ನೀವು ಮಕ್ಕಳಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಇದೆ. ಭಗವಂತನನ್ನು ತಿಳಿಯದ ಭಾರತದ ವಿದ್ವಾಂಸರು ಮುಂತಾದವರಿಂದ ನಿಜಕ್ಕೂ ಇದು ಬಹಳ ದೊಡ್ಡ ತಪ್ಪಾಗಿದೆ ಎಂದು ಯಾರ ಬುದ್ಧಿಯಲ್ಲಿ ಬರುತ್ತದೆಯೋ, ಗೀತೆಯ ಭಗವಂತ ಯಾರು ಮತ್ತು ಗೀತೆಯು ಯಾವ ಧರ್ಮದ ಶಾಸ್ತ್ರವಾಗಿದೆ, ಆ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ಎನ್ನುವುದನ್ನು ಅವರು ತಿಳಿದುಕೊಂಡೇ ಇಲ್ಲ. ಗೀತೆಯ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಿದವರು ಅವಶ್ಯವಾಗಿ ಒಬ್ಬರೇ ಆಗಿರಬೇಕು ಮತ್ತು ಅತಿ ದೊಡ್ಡ ತಪ್ಪು ಸಹ ಈ ಶಾಸ್ತ್ರದಲ್ಲೇ ಆಗಿದೆ. ದೊಡ್ಡ ದೊಡ್ಡ ವಿದ್ವಾಂಸರು, ಆಚಾರ್ಯರು ಮುಂತಾದವರೆಲ್ಲರೂ ಶಾಸ್ತ್ರಗಳ ಮೇಲೆಯೇ ಆಧಾರವನ್ನಿಟ್ಟುಕೊಂಡಿದ್ದಾರೆ. ಅವರಲ್ಲಿಯೂ ಒಬ್ಬರು ಸನ್ಯಾಸಿಗಳಿದ್ದಾರೆ. ಅವರ ಪ್ರಭಾವವು ಹೆಚ್ಚಾಗಿದೆ. ಅವರು ನಿವೃತ್ತಿ ಮಾರ್ಗದವರಾಗಿದ್ದಾರೆ. ಅವರಿಗೆ ಬೇರೆ ಧರ್ಮದ ಬಗ್ಗೆ ಗೊತ್ತಿರಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಧರ್ಮದ ಬಗ್ಗೆ ಗೊತ್ತಿರುತ್ತದೆ. ಈಗ ತಂದೆಯೇ ಬಂದು ತಿಳಿಸುತ್ತಾರೆ, ನಾನೇ ನಿಮಗೆ ಸಹಜ ರಾಜಯೋಗವನ್ನು ಕಲಿಸಿದ್ದೆ ಮತ್ತು ಸಂಗಮ ಯುಗದಲ್ಲಿಯೇ ಈ ಸಹಜ ರಾಜಯೋಗವನ್ನು ಕಲಿಸಿದ್ದೆ. ಈಗ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ನಾವು ಓದುತ್ತಿದ್ದ ಗೀತೆಯು ಸಂಪೂರ್ಣ ಸುಳ್ಳಾಗಿದೆ, ಏಕೆಂದರೆ ಇದರ ಹೆಸರೇ ತಪ್ಪಾಗಿದೆ. ಭಗವಂತನಾದ ತಂದೆಯ ಬದಲಾಗಿ ಪೂರ್ತಿ 84 ಜನ್ಮಗಳನ್ನು ತೆಗೆದುಕೊಳ್ಳುವವರ ಹೆಸರನ್ನು ಗೀತೆಯಲ್ಲಿ ಇಡಲಾಗಿದೆ. ಗೀತೆಯು ಆದಿ ಸನಾತನ ದೇವಿ ದೇವತಾ ಧರ್ಮದ ಸರ್ವೋತ್ತಮ ಶಾಸ್ತ್ರವಾಗಿದೆ ಎಂದು ಎಲ್ಲಾ ಧರ್ಮದವರು ತಿಳಿದುಕೊಂಡಿದ್ದಾರೆ. ಸ್ವರ್ಗದ ಸ್ಥಾಪನೆಯ ಧರ್ಮಶಾಸ್ತ್ರವು ಗೀತೆಯಾಗಿದೆ. ಭಗವಂತನೇ ಹೇಳಿರುವಂತಹ ಗೀತೆಯಾಗಿದೆ ಅಲ್ಲವೇ? ಭಗವಂತನು ಬೇರೆ, ದೇವತೆಗಳು ಬೇರೆ, ಮನುಷ್ಯರು ಬೇರೆ. ಈಗ ಈ ಪುರುಷೋತ್ತಮ ಸಂಗಮ ಯುಗವಾಗಿರುವಾಗ ಶ್ರೀಕೃಷ್ಣನು ತನ್ನ ಅನೇಕ ಜನ್ಮಗಳ ಕೊನೆಯ ಜನ್ಮದಲ್ಲಿಯೇ ಇರುತ್ತಾನೆ. ಮೊದಲು ಸತ್ಯಯುಗದಲ್ಲಿದ್ದನು, ಈಗ ಕಲಿಯುಗದಲ್ಲಿ ಇದ್ದಾನೆ ಎನ್ನಲಾಗುವುದು. ಅವಶ್ಯವಾಗಿ ಪುನರ್ಜನ್ಮಗಳನ್ನು ತೆಗೆದುಕೊಂಡಿರಬೇಕು. 84 ಜನ್ಮಗಳಲ್ಲಿ ಬಂದ ನಂತರ ಅವನು ಗೀತೆಯನ್ನು ಹೇಗೆ ಹೇಳುತ್ತಾನೆ? ಅವನು ಇಂದಿನ ಜನ್ಮದಲ್ಲಿ ಈ ಜ್ಞಾನವನ್ನು ಕೇಳಿ ಮುಂದಿನ ಜನ್ಮದಲ್ಲಿ ಅರ್ಥಾತ್ ಸತ್ಯಯುಗದಲ್ಲಿ ಕೃಷ್ಣನ ಪದವಿಯನ್ನು ಪಡೆದನು. ಅವನು ಮತ್ತೆ ಗೀತೆಯನ್ನು ಹೇಗೆ ಹೇಳುತ್ತಾನೆ? ಹಾಗಾಗಿ ಇದು ಬಹಳ ದೊಡ್ಡ ತಪ್ಪಾಗಿದೆ. ಈಗ ನೀವು ಮಕ್ಕಳು ಸವಾಲು ಮಾಡಬೇಕಾಗಿದೆ. ಗೀತೆಯನ್ನು ಚೆನ್ನಾಗಿ ಅಭ್ಯಾಸ ಮಾಡಿರುವ ಹಿರಿಯ ಬುದ್ಧಿವಂತ ಮಕ್ಕಳು, ಇದು ಈ ಜನ್ಮದ ಮಾತಾಗಿದೆ. ಈಗ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತಿದೆ. ನಾವು ದೇವತೆಗಳಾಗುತ್ತಿದ್ದೇವೆ ಎಂದು ನಿಮಗೆ ಗೊತ್ತಿದೆ. ಅವರು ಕೃಷ್ಣ ಭಗವಾನು ವಾಚ ಎಂದು ಸುಳ್ಳು ಹೇಳುತ್ತಾರೆ. ಮಾತು ಬಹಳ ಸಹಜವಾಗಿದೆ, ಆದರೆ ಸವಾಲು ಹಾಕುವಷ್ಟು ಶಕ್ತಿ ಮಕ್ಕಳಲ್ಲಿಲ್ಲ. ದೊಡ್ಡ ದೊಡ್ಡ ಶಾಸ್ತ್ರಗಳ ಆಚಾರ್ಯರು ಯಾರಿದ್ದಾರೋ ಯಾರಿಗೂ ಇದು ಗೊತ್ತಿಲ್ಲ. ಶ್ರೀಕೃಷ್ಣನನ್ನು ಎಂದಿಗೂ ಯಾರೂ ಪತಿತ ಪಾವನ ಎಂದು ಕರೆಯಲು ಸಾಧ್ಯವಿಲ್ಲ. ಈಗ ನೀವು ಮಕ್ಕಳಿಗೆ ಎಷ್ಟು ಒಳ್ಳೆಯ ತಿಳುವಳಿಕೆ ಸಿಗುತ್ತದೆ. ದೊಡ್ಡ ದೊಡ್ಡ ಮಹಾರಥಿಗಳು ದೊಡ್ಡ ದೊಡ್ಡ ಮ್ಯೂಸಿಯಂ ಮುಂತಾದವುಗಳನ್ನು ತೆರೆದು ಆಮಂತ್ರಣ ಕೊಟ್ಟು ತಿಳಿಸುತ್ತಾರೆ. ಆದರೆ ಈ ಪ್ರಶ್ನೆಯನ್ನು ಯಾರೆಲ್ಲಾದರೂ ನೇರವಾಗಿ ಕೇಳಿರಿ, ಏಕೆಂದರೆ ಇದೇ ದೊಡ್ಡ ತಪ್ಪಾಗಿದೆ. ಇವುಗಳ ಕಡೆಗೆ ಗಮನ ಸೆಳೆಯುವ ಶಕ್ತಿಯು ಅವರಿಗಿಲ್ಲ. ಮಾತು ಬಹಳ ಸಹಜವಾಗಿದೆ. ಗೀತೆಯ ಭಗವಂತನೆಂದು ಕೃಷ್ಣನನ್ನು ಕರೆಯಲು ಸಾಧ್ಯವಿಲ್ಲ. ನಿರಾಕಾರನಾಗಿರುವವನನ್ನೇ ಭಗವಂತನೆಂದು ಕರೆಯಲಾಗುತ್ತದೆ. ಅವರ ಹೆಸರು ಶಿವ. ಹೆಸರನ್ನು ಶಿವ ಎಂದು ಹೇಳುತ್ತಾರೆ. ಹಾಗಾದರೆ ನಾಮ ರೂಪಗಳಿಂದ ಭಿನ್ನ ಎಂದು ಹೇಗೆ ಹೇಳುತ್ತಾರೆ? ಇಂತಹ ತಪ್ಪನ್ನು ಯಾವ ಅಜ್ಞಾನಿಯೂ ಮಾಡಲು ಸಾಧ್ಯವಿಲ್ಲ. ಆದರೆ ನೀವು ಮಕ್ಕಳು ಇಂತಹ ಸವಾಲು ಹಾಕುವುದಿಲ್ಲ.
ನಾವು ಯಾರನ್ನು ಭಗವಂತನೆಂದು ಕರೆಯಬೇಕು ಎಂದು ಯಾರನ್ನಾದರೂ ಹೋಗಿ ಕೇಳುವ ಶಕ್ತಿಯನ್ನು ಯಾರೂ ಹೊಂದಿಲ್ಲ. ಭಗವಂತನೊಬ್ಬನೇ ಆಗಿರುತ್ತಾನೆ. ಆತನು ನಿರಾಕಾರ ಶಿವನಾಗಿದ್ದಾನೆ. ಉಳಿದವರೆಲ್ಲರೂ ಸಾಕಾರ ದೇವಿ ದೇವತೆಗಳಾಗಿದ್ದಾರೆ. ಅವರನ್ನು ಮನುಷ್ಯರು ಪೂಜಿಸುತ್ತಾರೆ. ದೇವತೆಗಳನ್ನು ದೇವತೆಗಳು ಪೂಜಿಸುವುದಿಲ್ಲ. ಮನುಷ್ಯರು ದೇವತೆಗಳನ್ನು ಪೂಜಿಸುತ್ತಾರೆ, ಶಿವನನ್ನು ಪೂಜಿಸುತ್ತಾರೆ. ಈಗ ಭಗವಂತನೆಂದು ಯಾರನ್ನು ಕರೆಯಬೇಕು? ತಪ್ಪು ತಿಳುವಳಿಕೆಯು ಬಹಳ ದೊಡ್ಡದಾಗಿದೆ ಅಲ್ಲವೇ? ಡ್ರಾಮಾದ ಅನುಸಾರ ಮತ್ತೆ ಈ ತಪ್ಪಾಗುತ್ತದೆ. ಇಡೀ ವಿಶ್ವದಲ್ಲಿ ಇದೊಂದೇ ತಪ್ಪಾಗಿದೆ. ತಂದೆಯೂ ಹೇಳುತ್ತಾರೆ ಇದು ಚಿಕ್ಕ ತಪ್ಪಾಗಿದೆ. ಭಾರತವಾಸಿಗಳಿಗೆ ತಮ್ಮ ದೇವಿ ದೇವತಾ ಧರ್ಮದ ಬಗ್ಗೆಯೇ ಗೊತ್ತಿಲ್ಲ. ಅದನ್ನು ಯಾರು ಸ್ಥಾಪನೆ ಮಾಡಿದರು ಎನ್ನುವುದೇ ಗೊತ್ತಿಲ್ಲ. ಉಳಿದವರೆಲ್ಲರಿಗೂ ತಮ್ಮ ತಮ್ಮ ಧರ್ಮದ ಬಗ್ಗೆ ಗೊತ್ತಿದೆ. ಆದರೆ ಭಗವಂತನೆಂದು ಯಾರಿಗೆ ಹೇಳಲಾಗುತ್ತದೆ ಎನ್ನುವ ಈ ಮಾತುಗಳನ್ನು ದೊಡ್ಡ ದೊಡ್ಡ ವಿದ್ವಾಂಸರು, ಪಂಡಿತರು ಮುಂತಾದವರು ಯಾರೂ ತಿಳಿದುಕೊಂಡಿಲ್ಲ. ಕೃಷ್ಣನು ದೇಹಧಾರಿಯಾಗಿದ್ದಾನೆ ಅಲ್ಲವೇ? ಅವನನ್ನು ಭಗವಂತನೆಂದು ಹೇಗೆ ಕರೆಯಲು ಸಾಧ್ಯ? ಈಗ ನೀವು ಮಕ್ಕಳು ಅರ್ಥ ಮಾಡಿಕೊಳ್ಳುತ್ತೀರಿ. ಇದು ಬಹಳ ದೊಡ್ಡ ತಪ್ಪಾಗಿದೆ. ತಂದೆಯೂ ಹೇಳುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ದೇಹದ ಎಲ್ಲಾ ಧರ್ಮಗಳನ್ನು ಬಿಟ್ಟು ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ತಂದೆಯಾದ ನನ್ನನ್ನು ನೆನಪು ಮಾಡಿರಿ. ಈ ಜ್ಞಾನವು ನಿಮಗೆ ಬೇರೆಲ್ಲಿಯೂ ಸಿಗುವುದಿಲ್ಲ. ಇತ್ತೀಚೆಗೆ ಸೇವೆಗಾಗಿ ಸ್ತ್ರೀಯರ ಸಭೆಗಳು ಬಹಳಷ್ಟು ನಡೆಯುತ್ತಿರುತ್ತವೆ. ಆದರೆ ಯಾವ ಸೇವೆ ಮಾಡಬೇಕು ಎನ್ನುವುದೇ ಅವರಿಗೆ ಗೊತ್ತಿಲ್ಲ. ಭಾರತದ ನಿವಾಸಿಗಳೇ ಎಷ್ಟು ದುರ್ಗತಿಗೆ ಒಳಗಾಗಿದ್ದಾರೆ ಎಂದು ತಂದೆಯೂ ತಿಳಿಸಿದ್ದಾರೆ. ಭಾರತಕ್ಕಾಗಿಯೇ ಸ್ವರ್ಗ ಮತ್ತು ನರಕ ಎಂದು ಗಾಯನ ಮಾಡಲಾಗುತ್ತದೆ. ಆದರೆ ಇದು ಯಾರಿಗೂ ಗೊತ್ತಿಲ್ಲ. ಉದ್ದ ಅಗಲದ ಕಟ್ಟುಕತೆಗಳನ್ನು ಹೇಳಿದ್ದಾರೆ. ಅಂದರೆ ಸುಮ್ಮನೆ ಏನೇನೋ ಕಟ್ಟುಕತೆಗಳನ್ನ ಹೇಳಿದ್ದಾರೆ. ಕಲ್ಪವು ಲಕ್ಷಾಂತರ ವರ್ಷಗಳದ್ದಾಗಿದೆ. ಹಾಗಾಗಿ ನಿಮ್ಮ ಕಾನ್ಫರೆನ್ಸ್ ಅನ್ನು ಕರೆದು ಹೇಗೆ ಸವಾಲು ಮಾಡಬೇಕು ಎಂಬ ಈ ಮಾತುಗಳು ಬುದ್ಧಿಯಲ್ಲಿ ಬರಬೇಕು. ನಿಮ್ಮ ವಿಜಯವೂ ಇದರಲ್ಲಿಯೇ ಆಗಬೇಕಿದೆ. ಗೀತೆಯ ಭಗವಂತನು ದೇವತೆಯಾದ ಶ್ರೀಕೃಷ್ಣನಲ್ಲ. ಭಗವಂತನು ಒಬ್ಬನೇ. ಆತನು ನಿರಾಕಾರ ಶಿವಬಾಬಾ. ಸಾಕಾರನನ್ನು ಭಗವಂತನೆಂದು ಕರೆಯಲು ಸಾಧ್ಯವಿಲ್ಲ. ದೇವಿ ದೇವತೆಗಳು ಸಾಕಾರ ಮನುಷ್ಯರೇ ಆಗಿದ್ದಾರೆ. ಇದು ಮನುಷ್ಯ ಸೃಷ್ಟಿಯಾಗಿದೆ. ಇದನ್ನು ದೇವತೆಗಳ ಸೃಷ್ಟಿ ಎಂದು ಕರೆಯುವುದಿಲ್ಲ. ಸತ್ಯಯುಗದಲ್ಲಿ ದೇವಿ ದೇವತೆಗಳಿದ್ದರೂ ಅವರ ಚಿತ್ರಗಳು ಇವೆ. ಸೂರ್ಯವಂಶಿ, ಚಂದ್ರವಂಶಿ ಇವು ಮುಖ್ಯ ಚಿತ್ರಗಳಾಗಿವೆ. ಹೇಗೆ ಆತ್ಮಗಳ ತಂದೆಯು ಮುಖ್ಯ ಆಗಿದ್ದಾರೋ ಶಿವನ ಮಂದಿರವನ್ನು ಮುಖ್ಯವೆಂದು ಪರಿಗಣಿಸಲಾಗುತ್ತದೆ. ಸಾಲಿಗ್ರಾಮಗಳ ಮಂದಿರವಿರುವುದಿಲ್ಲ. ಶಿವನು ಒಬ್ಬನೇ. ನಂತರ ದೇವತೆಗಳಿದ್ದಾರೆ. ಇದರಲ್ಲಿಯೂ 2 ಡಿನಾಯಸ್ಟಿ ಮುಖ್ಯವಾಗಿವೆ. ಅಂದ್ರೆ 2 ವಂಶಗಳು ಮುಖ್ಯವಾಗಿವೆ. ಕ್ರಿಶ್ಚಿಯನರ ಡಿನಾಯಸ್ಟಿಯೂ ಇತ್ತು. ಈಗ ಯಾವ ಡಿನಾಯಸ್ಟಿಯೂ ಇಲ್ಲ. ಏಕೆಂದರೆ ಯಾವ ರಾಜರಾಣಿಯರೂ ಇಲ್ಲ. ಹಾಗಾಗಿ ಮುಖ್ಯವಾದ ಮಾತೆಂದರೆ ನಿಮ್ಮ ಶಾಸ್ತ್ರವಾಗಿರುವ ಗೀತೆಯನ್ನು ಭಗವಂತನು ಹೇಳಿದ್ದಾನೆ, ದೇವತೆಯಾದ ಕೃಷ್ಣನಲ್ಲ. ಈ ಸವಾಲನ್ನು ಮಾಡಬೇಕು. ನೀವು ಜನರು ಎಷ್ಟು ದೊಡ್ಡ ತಪ್ಪನ್ನು ಮಾಡಿದ್ದೀರಿ. ಭಗವಂತನು ಒಬ್ಬನೇ. ಆತನ ಹೆಸರು ಶಿವ. ಕೃಷ್ಣನನ್ನು ದೇವತೆ ಎಂದು ಕರೆಯಲಾಗುತ್ತದೆ. ಬ್ರಹ್ಮನನ್ನು ದೇವತೆ ಎಂದು ಕರೆಯಲು ಸಾಧ್ಯವಿಲ್ಲ. ಬ್ರಹ್ಮನು ದೇವತೆಯಲ್ಲ. ದೇವತೆಗಳಲ್ಲಿ ನಂಬರ್ 1 ಲಕ್ಷ್ಮೀನಾರಾಯಣರಾಗಿದ್ದಾರೆ. ಬ್ರಹ್ಮನನ್ನು ದೇವತೆ ಎಂದು ಕರೆಯಲು ಸಾಧ್ಯವಿಲ್ಲ. ಅವರು ಪ್ರಜಾಪಿತನಾಗಿದ್ದಾರೆ ಅಲ್ಲವೇ? ಅವರ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದಾರೆ. ಹಾಗಾಗಿ ಬ್ರಹ್ಮ ದೇವತಾಯ ನಮಃ ಎಂದು ಹೇಳಲು ಸಾಧ್ಯವಿಲ್ಲ. ವಿಷ್ಣು ದೇವತಾಯ ನಮಃ ಎಂದು ಹೇಳಬಹುದು. ಶಂಕರನಿಲ್ಲ. ಸೂಕ್ಷ್ಮವತನದಲ್ಲಿ ಅಂತಹ ಯಾವುದೇ ವಸ್ತು ಇರುವುದಿಲ್ಲ. ಅದು ಕೇವಲ ಸಾಕ್ಷಾತ್ಕಾರವಾಗಿದೆ. ಆತ್ಮಗಳೆಲ್ಲರೂ ಮೂಲವತನದಲ್ಲಿ ಇರುತ್ತಾರೆ. ಹೇಗೆ ಮೇಲಿನಿಂದ ನಕ್ಷತ್ರಗಳು ಈ ಮಂಟಪಕ್ಕೆ ಬೆಳಕು ಕೊಡಲು ನಿಂತಿರುತ್ತವೆಯೋ ಹಾಗೆಯೇ ಆತ್ಮಗಳು ಅಲ್ಲಿ ಮೂಲವತನದಲ್ಲಿ ಹೋಗಿ ನಿಂತಿರುತ್ತವೆ. ಹೇಗೆ ನಿರಾಕಾರಿ ವೃಕ್ಷವಾಗಿದೆ. ಆ ವೃಕ್ಷದಿಂದ ಮೊದಲು ದೇವಿ ದೇವತಾ ಧರ್ಮದ ಆತ್ಮಗಳು ಬರುತ್ತಾರೆ. ಅರ್ಥ ಮಾಡಿಕೊಳ್ಳಲು ವೃಕ್ಷವನ್ನು ತೋರಿಸಲಾಗಿದೆ. ಆದರೆ ಮೊಟ್ಟ ಮೊದಲು ಈ ತಪ್ಪನ್ನು ತಿಳಿಸಬೇಕು. ಆಗ ನಿಮ್ಮ ವಿಜಯವಾಗುತ್ತದೆ. ಗೀತೆಯ ಭಗವಂತನನ್ನು ಬೇರೆ ಯಾರೂ ತಿಳಿದುಕೊಂಡಿಲ್ಲ. ಗೀತೆಯನ್ನು ಎಷ್ಟು ನಿಂದನೆ ಮಾಡುತ್ತಾರೆ. ಇಂತಹ ನಿಂದನೆಯು ಎಂದಿಗೂ ಯಾರಿಗೂ ಆಗಿಲ್ಲ.
ಹಿಂದೂಗಳು ತಮಗೆ ತಾವೇ ಕಪಾಳ ಮೋಕ್ಷ ಮಾಡಿಕೊಂಡಿದ್ದಾರೆ. ತಂದೆಯ ನಿಂದನೆಯನ್ನೂ ಮಾಡಿದ್ದಾರೆ. ನೀವೇ ದೇವತೆಗಳಾಗಿದ್ದವರು ಎಂದು ತಂದೆಯು ತಿಳಿಸುತ್ತಾರೆ. ನಂತರ ನೀವೇ ನಿಮ್ಮ ಧರ್ಮವನ್ನು ಮರೆತು ದೇವತೆಗಳ ನಿಂದನೆ ಮಾಡಲು ಕುಳಿತುಕೊಳ್ಳುತ್ತೀರಿ. ಕೃಷ್ಣನಿಗೆ ಇಷ್ಟು ರಾಣಿಯರಿದ್ದರೂ ರಾಮನ ಸೀತೆಯನ್ನು ಅಪಹರಣ ಮಾಡಲಾಯಿತು. ನಿಜಕ್ಕೂ ಈ ಮಾತುಗಳು ಸರಿಯಾಗಿವೆ ಎಂದು ನೀವು ಸಹ ಅನುಭವ ಮಾಡುತ್ತೀರಿ ಎಂದು ತಂದೆಯೂ ತಿಳಿಸುತ್ತಾರೆ. ಇದೆಲ್ಲವೂ ಏಕೆ ಆಯಿತು? ಏಕೆಂದರೆ ಗೀತೆಯ ಭಗವಂತನನ್ನೇ ತಿಳಿದುಕೊಂಡಿಲ್ಲ. ತಂದೆಯ ಬಗ್ಗೆ ತಿಳಿದಿದ್ದಾರೆ. ಶಿವಬಾಬಾ ಎಂದು ಹೇಳುತ್ತಾರೆ, ಮಂದಿರವು ಶಿವನದ್ದಾಗಿದೆ, ಕೃಷ್ಣನ ಮಂದಿರವು ಬೇರೆಯಾಗಿದೆ. ಈಗ ಭಗವಂತನೆಂದು ಯಾರಿಗೆ ಹೇಳಬೇಕು? ಅವಶ್ಯವಾಗಿ ನಿರಾಕಾರನಿಗೆ ಹೇಳುತ್ತಾರೆ. ಹಾಗಾದರೆ ಗೀತೆಯಲ್ಲಿ ಕೃಷ್ಣನನ್ನು ಹೇಗೆ ಹೇಳಲಾಗಿದೆ? ಹಾಗಾದರೆ ಗೀತೆಯನ್ನು ಕೃಷ್ಣನು ಹೇಗೆ ಹೇಳಿದ್ದಾನೆ? ಹಾಗಾಗಿ ಇದು ಡ್ರಾಮಾ ಮಾಡಲ್ಪಟ್ಟ ಆಟವಾಗಿದೆ, ಮತ್ತೆ ಹೀಗೆಯೇ ಆಗುತ್ತದೆ. ಈಗ ತಂದೆಯೂ ತಿಳಿಸುತ್ತಾರೆ, ಶಿವಬಾಬಾನನ್ನು ನೆನಪು ಮಾಡಿದರೆ ನೀವು ಪುಣ್ಯಾತ್ಮ ದೇವತೆಗಳಾಗುತ್ತೀರಿ. ಈ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತಿದೆ ಮತ್ತು ಎಲ್ಲಾ ಧರ್ಮಗಳು ವಿನಾಶವಾಗುತ್ತವೆ. ಬ್ರಹ್ಮನ ಮುಖಾಂತರ ಒಂದು ಧರ್ಮದ ಸ್ಥಾಪನೆ ಎಂಬ ಗಾಯನವೂ ಇದೆ. ಏನೆಲ್ಲ ಆಗಿ ಹೋಗಿದೆಯೋ ಅದು ಡ್ರಾಮಾದಲ್ಲಿ ನಿಗದಿಯಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ. ಗೀತೆಯ ಮೇಲೆ ಎಷ್ಟೊಂದು ಟೀಕೆಗಳನ್ನು ಬರೆದಿದ್ದಾರೆ ಮತ್ತು ವೇದ, ಶಾಸ್ತ್ರ, ಉಪನಿಷತ್ತುಗಳ ಮೇಲೆ ಅಷ್ಟು ಟೀಕೆಗಳನ್ನು ಬರೆದಿಲ್ಲ. ಗೀತೆಯ ಮೇಲೆ ಬರೆದಷ್ಟು ಟೀಕೆಗಳನ್ನು ಬರೆದಿಲ್ಲ. ಹೌದು, ಆ ಶಾಸ್ತ್ರಗಳಲ್ಲಿ ಕೆಲವು ಸೇರ್ಪಡೆ ಮಾಡುತ್ತಾ ಹೋಗಿದ್ದಾರೆ. ಹೇಗೆ ನಾನಕರ ಗ್ರಂಥವು ಎಷ್ಟು ಚಿಕ್ಕದಾಗಿತ್ತು, ಈಗ ಅದು ಎಷ್ಟು ದೊಡ್ಡದಾಗಿದೆ. ಗೀತೆಯು ಮೊದಲು ಮುದ್ರಣವಾಗಿರಲಿಲ್ಲ. ಹಾಗಾಗಿ ತಂದೆಯು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ, ನಿಮ್ಮನ್ನು ಆತ್ಮನೆಂದು ತಿಳಿದುಕೊಳ್ಳಿ ಎಂದು ಕಲ್ಪದ ಹಿಂದೆಯೂ ನಿಮಗೆ ತಿಳಿಸಲಾಗಿತ್ತು. ಮಧುರಾತಿ ಮಧುರ ಮಕ್ಕಳೇ, ಸಿಕ್ಕಿಲ್ಲದೆ ಮಕ್ಕಳೇ, 5000 ವರ್ಷಗಳ ನಂತರ ಸಿಕ್ಕಿರುವ ಮಕ್ಕಳೇ, ನಿಮ್ಮನ್ನು ಆತ್ಮನೆಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿರಿ. ಸನ್ಯಾಸಿಗಳು ಮುಂತಾದವರು ಈ ರೀತಿ ತಿಳಿಸಲು ಹೇಗೆ ಸಾಧ್ಯವಿಲ್ಲ. ಅವರು ಬರುವುದೇ ನಂತರ. ಅವರಿಗೆ ಸಹಜ ರಾಜಯೋಗದ ಬಗ್ಗೆ ಏನು ಗೊತ್ತು? ಭಗವಂತನು ಹೇಳಿದ ಮಾತನ್ನು ಸನ್ಯಾಸಿಗಳು ಹೇಗೆ ಹೇಳಲು ಸಾಧ್ಯ? ತಂದೆಯೊಬ್ಬರೇ ತಿಳಿಸುತ್ತಾರೆ, ಮಕ್ಕಳೇ, ನಿಮ್ಮನ್ನು ನೀವು ಆತ್ಮನೆಂದು ತಿಳಿದುಕೊಳ್ಳಿ. ನೀವು ನನ್ನ ಮಕ್ಕಳು, ನೀವು ದೇವತೆಗಳ ಮಕ್ಕಳಲ್ಲ. ಮನುಷ್ಯರ ಮಕ್ಕಳು ಅಲ್ಲ. ನೀವು ನನ್ನ ಕಣ್ಮಣಿಗಳಾಗಿದ್ದೀರಿ. ಅಂದ್ರೆ ನಿರಾಕಾರ ಪರಮಾತ್ಮನಿಗೆ ಕಣ್ಮಣಿಗಳಾಗಿದ್ದೇವೆ. ನೀವೀಗ ಎಷ್ಟು ತಮೋ ಪ್ರಧಾನರಾಗಿದ್ದೀರಿ. ಡ್ರಾಮಾದ ಅನುಸಾರ ನೀವು ಕಣ್ಮಣಿಗಳು 84 ಜನ್ಮಗಳನ್ನು ಅನುಭವಿಸಬೇಕಾಗಿತ್ತು. ಅವು ಈಗ ಪೂರ್ಣಗೊಂಡಿವೆ. ಮ್ಯಾಕ್ಸಿಮಮ್ ಎಂದು ಹೇಳುತ್ತಾರೆ, ಮಿನಿಮಮ್ ಕೂಡ ಇದೆ. ಕಲ್ಪಕಲ್ಪವು ನಾನೇ ಬಂದು ನೀವು ಮಕ್ಕಳಿಗೆ ಮಾತ್ರ ತಿಳಿಸುತ್ತೇನೆ. ಅನೇಕ ಬಾರಿ ತಿಳಿಸಿದ್ದೇನೆ, ಆದರೂ ನೀವು ಮತ್ತೆ ಮರೆತು ಬಿಡುತ್ತೀರಿ. ಎಷ್ಟು ಆಶ್ಚರ್ಯವಾಗಿದೆ. ಈಗ ತಂದೆಯೂ ತಿಳಿಸುತ್ತಾರೆ, ಮಕ್ಕಳೇ, ನನ್ನನ್ನು ಮರೆಯಬೇಡಿರಿ. ನಿಮ್ಮನ್ನು ಆತ್ಮನೆಂದು ತಿಳಿದುಕೊಳ್ಳಿರಿ. ನಮ್ಮೊಳಗೆ ಆತ್ಮವಿದೆ ಎಂದು ಹೇಳುತ್ತಾರೆ. ಆತ್ಮನಾದ ನಾನು ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತೇನೆ. ನಾವಾತ್ಮರುಗಳು ಅವಿನಾಶಿಯಾಗಿದ್ದೇವೆ. ಶರೀರವು ವಿನಾಶಿಯಾಗಿದೆ. ಇನ್ನು 84 ಲಕ್ಷ ಜನ್ಮಗಳ ಬಗ್ಗೆ ಕೇಳಿದ್ದೀರಿ. ಹಾಗಾಗಿ ಕಲ್ಪದ ಆಯುಷನ್ನೂ ಸಹ ಬಹಳ ಹೆಚ್ಚಿಸಿದ್ದಾರೆ. ಈ ಎಲ್ಲಾ ಪುಸ್ತಕಗಳು ಮುಂತಾದವು ಭಕ್ತಿ ಮಾರ್ಗದ್ದಾಗಿವೆ ಎಂದು ತಂದೆಯೂ ತಿಳಿಸುತ್ತಾರೆ. ಮತ್ತು ಬೇರೆಯವರ ಧರ್ಮದ ಸ್ಥಾಪನೆಯ ಯಾವೆಲ್ಲ ಶಾಸ್ತ್ರಗಳಿವೆಯೋ ಅವುಗಳ ಹೆಸರು ಸರಿಯಾಗಿದೆ. ಸಮಯವೂ ಇದೆ. ಇವರಿಗೆ ಇಷ್ಟು ಸಮಯವಾಯಿತು ಎಂದು ಎಲ್ಲರೂ ಹೇಳುತ್ತಾರೆ. ಇಂಥವರು ಈ ಸಮಯದಲ್ಲಿ ಬಂದರು. ಆದರೆ ಸೂರ್ಯವಂಶಿ, ಚಂದ್ರವಂಶಿ ಡಿನಾಯಸ್ಟಿ ಬೇರೆ ಬೇರೆಯಾಗಿವೆ. ಸತ್ಯಯುಗ 16 ಕಲೆ ಸಂಪೂರ್ಣವಾಗಿದೆ. ತ್ರೇತಾಯುಗ 2 ಕಲೆ ಕಡಿಮೆಯಾಗಿದೆ. ಯುಗಗಳು ಸೇರಿವೆ, ಸತ್ಯಯುಗ ಮತ್ತು ತ್ರೇತಾಯುಗ. ಹಾಗಾಗಿ ಯುಗಗಳ ಆಯುಷು ಒಂದೇ ಆಗಿರಬೇಕು. ತಂದೆಯು ತಿಳಿಸುವ ಮುಖ್ಯ ಮಾತು ಇದಾಗಿದೆ. ಸನ್ಯಾಸಿಗಳು, ವಿದ್ವಾಂಸರು, ಆಚಾರ್ಯರು ಮುಂತಾದವರಿಗೆ ಇದನ್ನು ತಿಳಿಸಬೇಕಿದೆ.
ಸಾಮಾನ್ಯವಾಗಿ ಯಾವುದಾದರೂ ಹೊಸ ಮಾತಿದ್ದರೆ ರಾಜನ ಬಳಿ ಹೋಗುತ್ತಾರೆ. ಅವರು ಆದೇಶ ಕೊಟ್ಟರೆ ಅದು ಎಲ್ಲರಿಗೂ ತಲುಪುತ್ತದೆ. ಇಲ್ಲಿ ರಾಜರು ಯಾರೂ ಇಲ್ಲ. ಇದು ಪ್ರಜೆಗಳ ಮೇಲೆ ಪ್ರಜೆಗಳು ಮಾಡುವ ರಾಜ್ಯವಾಗಿದೆ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ನಾನು ಸಹ ಡ್ರಾಮಾದ ಅನುಸಾರ ನಿಮಗೆ ತಿಳಿಸುತ್ತೇನೆ. ಇಷ್ಟು ಸಮಯವಾಗಿದೆ. ಇಂತಹ ತಪ್ಪುಗಳನ್ನು ಏಕೆ ತಿಳಿಸುವುದಿಲ್ಲ? ಸನ್ಯಾಸಿಗಳು ದೇವಿ ದೇವತಾ ಧರ್ಮದವರಲ್ಲ. ಅವರ ಯಾವುದೇ ಕನೆಕ್ಷನ್ ಇಲ್ಲ. ಅವರು ನಿವೃತ್ತಿ ಮಾರ್ಗದವರಾಗಿದ್ದಾರೆ. ದೇವಿ ದೇವತಾ ಧರ್ಮವು ಬಹಳ ಪ್ರಾಚೀನವಾಗಿದೆ. ಸನ್ಯಾಸಿಗಳಿಗೆ ಗೀತೆಯ ಬಗ್ಗೆ ಏನು ಗೊತ್ತು? ಪರಕೀಯರ ಶಾಸ್ತ್ರಗಳಲ್ಲಿ ನುಸುಳಿದ್ದಾರೆ. ಈಗ ಅವರಿಂದ ಕುಳಿತು ಗೀತೆಯನ್ನು ಕೇಳುವುದು, ಗೀತೆಯು ಅವರಿಗಿಂತ ಮೊದಲಿನದ್ದಾಗಿದೆ ಅಲ್ಲವೇ? ಅದನ್ನು ಅವರು ಅನೇಕ ಭಾಷೆಗಳಿಗೆ ಟ್ರಾನ್ಸ್ಫರ್ ಮಾಡುತ್ತಿರುತ್ತಾರೆ. ಸಂಸ್ಕೃತ ಗೊತ್ತಿದೆ, ಹಾಗಾಗಿ ಅವರು ಕುಳಿತು ಸಂಸ್ಕೃತದಲ್ಲಿ ರಚಿಸುತ್ತಾರೆ. ನಾನೇನು ಸಂಸ್ಕೃತ ಶ್ಲೋಕಗಳನ್ನು ಮುಂತಾದವುಗಳನ್ನು ಹೇಳುವುದಿಲ್ಲ. ಇದು ಸಂಪೂರ್ಣ ಹೊಸ ಮಾತಾಗಿದೆ. ಮೊಟ್ಟ ಮೊದಲ ಮಾತೇನೆಂದರೆ ತಂದೆಯೂ ಹೇಳುತ್ತಾರೆ, ಮಕ್ಕಳೇ ಚಾಲೆಂಜ್ ಮಾಡಿರಿ. ವಿಷಯವಂತೂ ನೀವು ಮಕ್ಕಳಿಗೆ ಸಿಗಬೇಕಿದೆ. ಅರ್ಥ ಮಾಡಿಕೊಂಡರೆ ಎಲ್ಲರೂ ನಿಮಗೆ ತಲೆಬಾಗುವವರಾಗಿದ್ದಾರೆ. ಎಷ್ಟೊಂದು ದೊಡ್ಡ ದೊಡ್ಡ ಸಾಹುಕಾರ ಜನರಿದ್ದಾರೆ. ಜಾನ್ಸನ್ನ ಬಳಿ 35 ಲಕ್ಷದ ಕೇವಲ ಒಂದು ಕಾರಿದೆ. ಅದರಲ್ಲಿ ಸಂಪೂರ್ಣ ರಕ್ಷಣೆ ಇದೆ. ಗುಂಡು ಕೂಡ ಒಳಗೆ ಹೋಗಲು ಸಾಧ್ಯವಿಲ್ಲ. ಯಾರೇ ಗುಂಡಾರಿಸಿದರೂ ಅಥವಾ ಏನೇ ಮಾಡಿದರೂ ಗುಂಡು ಒಳಗೆ ಹೋಗಲು ಸಾಧ್ಯವಿಲ್ಲ. ಆದರೆ ಪಾರಾಗಲು ಯಾವಾಗಲೂ ಆ ಗಾಡಿಯಲ್ಲಿಯೇ ಇರುತ್ತಾರೇನೋ? ಗುಂಡನ್ನು ಎಲ್ಲಿ ಬೇಕಾದರೂ ಹಾರಿಸಬಹುದು. ಗುಂಡಾರಿಸಲು ತಡವಾಗುವುದಿಲ್ಲ. ಗಾಂಧಿ ಬಾಪೂಜಿಯವರನ್ನು ನೋಡಿ ಹೇಗೆ ಕೊಂದರು? ಶಿವನಿಗೆ ಯಾರಾದರೂ ಗುಂಡು ಹಾರಿಸುತ್ತಾರೆಯೇ? ಕೃಷ್ಣನಿಗೆ ಹಾರಿಸುತ್ತಾರೆ, ಏಕೆಂದರೆ ಕೃಷ್ಣನಿಗೆ ಶರೀರವಿದೆ. ಶಿವನಿಗೆ ಹಾರಿಸಲು ಸಾಧ್ಯವಿಲ್ಲ, ಏಕೆಂದರೆ ಶಿವ ನಿರಾಕಾರ ಬಿಂದುವಾಗಿದ್ದಾನೆ. ಅಲ್ಲಿ ದೇವತೆಗಳನ್ನು ಯಾರೂ ಕೊಲ್ಲುವುದಿಲ್ಲ. ಹಿಂಸೆಯ ಮಾತೇ ಇರುವುದಿಲ್ಲ. ಇಲ್ಲಂತೂ ಎಲ್ಲರೂ ಮನುಷ್ಯರಾಗಿದ್ದಾರೆ. ಮನುಷ್ಯರಲ್ಲಿ ಹೊಡೆದಾಟ ಬಹಳಷ್ಟಿದೆ. ಯಾರನ್ನೂ ಬಿಡುವುದಿಲ್ಲ. ತಂದೆಯೂ ಹೇಳುತ್ತಾರೆ, ಈ ಎಲ್ಲ ಡ್ರಾಮಾ ಹೀಗೆಯೇ ಮಾಡಲ್ಪಟ್ಟಿದೆ. ಅಲ್ಲಿ ಕೊಲ್ಲುವ ಮಾತೇ ಇರುವುದಿಲ್ಲ. ತನ್ನ ಸಮಯಕ್ಕೆ ತಾನಾಗಿಯೇ ಶರೀರವನ್ನು ಬಿಟ್ಟು ಮಗುವಾಗುವುದು, ಇದು ಒಳ್ಳೆಯದಲ್ಲವೇ? ಈ ಎಲ್ಲ ಮಾತುಗಳನ್ನು ನೀವೀಗ ಕೇಳುತ್ತೀರಿ. ಗೀತೆಯನ್ನು ಸರ್ವಶಾಸ್ತ್ರಮಯಿ ಶಿರೋಮಣಿ ಎಂದು ಕರೆಯಲಾಗುತ್ತದೆ. ಭಗವಂತನು ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾನೆ. ಈಗ ಭಗವಂತನೆಂದು ಯಾರಿಗೆ ಹೇಳುತ್ತಾರೆ? ಭಗವಂತನು ಒಬ್ಬನೇ ನಿರಾಕಾರನಾಗಿದ್ದಾನೆ. ಕೃಷ್ಣನು ದೇವತೆಯಾಗಿದ್ದಾನೆ. ಅವರನ್ನು ಭಗವಂತನೆಂದು ಹೇಗೆ ಕರೆಯಲು ಸಾಧ್ಯ? ಕಲ್ಲು ಮುಳ್ಳುಗಳನ್ನು ಭಗವಂತನೆಂದು ಹೇಳುತ್ತಾರೆ. ಅಂತಿಮವಾಗಿ ನಿಮ್ಮ ವಿಜಯವು ಅವಶ್ಯವಾಗಿ ಆಗಲಿದೆ ಎಂದು ತಂದೆಗೆ ಗೊತ್ತಿದೆ. ದೊಡ್ಡ ದೊಡ್ಡ ವಿದ್ವಾಂಸರು ಮುಂತಾದವರಿಗೆ ನೀವು ತಿಳಿಸಬೇಕಿದೆ. ಅವಶ್ಯವಾಗಿ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಬಹಳಷ್ಟು ಜನರು ಬರುತ್ತಿರುತ್ತಾರೆ. ನೀವು ಅರ್ಥ ಮಾಡಿಕೊಂಡಿರುವಾಗ ಅವರು ಏಕೆ ಅರ್ಥ ಮಾಡಿಕೊಳ್ಳುವುದಿಲ್ಲ? ಈ ಸಮಯದಲ್ಲಿ ಅರ್ಥ ಮಾಡಿಕೊಳ್ಳುವುದಿಲ್ಲ, ಏಕೆಂದರೆ ಅವರದ್ದು ದೊಡ್ಡ ರಾಜ್ಯವಾಗಿದೆ. ಹೇಗೆ ರಾಜರಿರುತ್ತಾರೋ ಒಬ್ಬೊಬ್ಬ ರಾಜನಿಗೆ ಲಕ್ಷಾಂತರ ಪ್ರಜೆಗಳಿರುತ್ತಾರೆ. ಹಾಗೆಯೇ ಒಬ್ಬೊಬ್ಬ ಗುರುಗಳಿದ್ದಾರೆ. ಲಕ್ಷಾಂತರ ಅಂದಾಜಿನಲ್ಲಿ ಅವರ ಶಿಷ್ಯರಿದ್ದಾರೆ. ಆಗಾಂಕ ಗುರುಗಳನ್ನು ನೋಡಿರಿ, ಅವರಿಗೆ ಎಷ್ಟು ಗೌರವ ಸಿಗುತ್ತದೆ. ವಜ್ರಗಳಲ್ಲಿ ತೂಕ ಮಾಡಿ ವಜ್ರಗಳನ್ನು ಅವರಿಗೆ ದಾನವಾಗಿ ಕೊಟ್ಟಿದ್ದಾರೆ. ಅಂಧಶ್ರದ್ಧೆ ಎಷ್ಟಿದೆ ನೋಡಿ. ಈಗ ಸನ್ಯಾಸಿಗಳು ನಿವೃತ್ತಿ ಮಾರ್ಗದವರಾಗಿದ್ದಾರೆ. ಮತ್ತೆ ಅವರನ್ನು ಗುರುಗಳನ್ನಾಗಿ ಏಕೆ ಮಾಡಿಕೊಳ್ಳುತ್ತಾರೆ? ದೊಡ್ಡ ದೊಡ್ಡ ಮನೆತನದ ರಾಜರು ಮುಂತಾದವರು ಸನ್ಯಾಸವನ್ನು ಧಾರಣೆ ಮಾಡುತ್ತಾರೆ. ಪದೇ ಪದೇ ಕಿರಿಕಿರಿ ಇರುವುದರಿಂದ ಕಾಡಿಗೆ ಹೊರಟು ಹೋಗುವುದು ಒಳ್ಳೆಯದು ಎಂದು ಅವರು ತಿಳಿದುಕೊಳ್ಳುತ್ತಾರೆ. ಇದು ಸಹ ಬಂಧನವಾಗಿದೆ. ಸತ್ಯಯುಗದಲ್ಲಿ ಏನಾದರೂ ಬಂಧನವಿದೆಯೇ? ನಿಯಮದಂತೆ ಒಬ್ಬ ಮಗ ಒಬ್ಬ ಮಗಳಿರುತ್ತಾರೆ. ಬಂಧನದ ಮಾತೇ ಇಲ್ಲ. ಬಂಧನ ಎಂಬ ಪದವು ದುಃಖದ್ದಾಗಿದೆ. ಅಲ್ಲಿ ಸತ್ಯಯುಗದಲ್ಲಿ ಸಂಬಂಧವೇ ಇರುತ್ತದೆ. ಇಲ್ಲಿ ಬಂಧನವಿದೆ. ತಂದೆಯೂ ಬಂದು ಬಂಧನಗಳಿಂದ ಮುಕ್ತರನ್ನಾಗಿ ಮಾಡಿ ಸಂಬಂಧಕ್ಕೆ ಕರೆದುಕೊಂಡು ಹೋಗುತ್ತಾರೆ.
ಸಂಬಂಧವು ಸುಖದ್ದಾಗಿದೆ, ಬಂಧನವು ದುಃಖದ್ದಾಗಿದೆ. ತಂದೆಯು ಮತ್ತೊಮ್ಮೆ ತಿಳಿಸುತ್ತಾರೆ, ಗೀತೆಯ ಭಗವಂತನ ಬಗ್ಗೆ ಪರಸ್ಪರ ಚರ್ಚೆ ಮಾಡಿ. ಕಾನ್ಫರೆನ್ಸ್ಗಳಂತೂ ನಡೆಯುತ್ತಲೇ ಇರುತ್ತವೆ. ಇದರಲ್ಲಿ ಕೇಳಿ, ಸರ್ವಶಾಸ್ತ್ರಮಯಿ ಶ್ರೀಮದ್ ಭಗವದ್ಗೀತೆಯನ್ನು ಯಾರು ಹೇಳಿದರು ಎಂದು ತಿಳಿಸಿರಿ. ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಯಾರು ಮಾಡಿದರು? ರಾಜಯೋಗವನ್ನು ಯಾರು ಕಲಿಸಿದರು? ಸನ್ಯಾಸಿಗಳು ಪರಸ್ಪರ ಶಾಸ್ತ್ರಾರ್ಥವನ್ನು ಬಹಳಷ್ಟು ಮಾಡುತ್ತಿರುತ್ತಾರೆ. ವಿಶೇಷವಾಗಿ ಬನಾರಸ್ನಲ್ಲಿ ಅವರ ಸ್ಥಾನವಿದೆ. ಅಲ್ಲಿ ಎಲ್ಲರೂ ಬಂದು ಶಾಸ್ತ್ರಾರ್ಥ ಮಾಡುತ್ತಾರೆ, ಅಂದರೆ ಶಾಸ್ತ್ರಗಳನ್ನ ಓದುತ್ತಾರೆ. ನಂತರ ಯಾರಾದರೂ ಗೆಲ್ಲಲಿ ಬಿಡಲಿ, ನಂತರ ಪ್ರತಿಯೊಬ್ಬರಿಗೂ 21 ರೂಪಾಯಿಗಳನ್ನು ಕೊಡುತ್ತಾರೆ. ಬಹಳ ವೈಭವದಿಂದ ಅವರ ಮೆರವಣಿಗೆ ಹೊರಡುತ್ತದೆ. ಖಜಾನೆಯು ಜೊತೆಯಲ್ಲಿರುತ್ತದೆ. ಇತ್ತೀಚೆಗಂತೂ ನೋಡಿ, ಸನ್ಯಾಸಿಗಳು ಪೈಲಟ್ ಆಗಿ ಏರೋಪ್ಲೇನ್ ಕೂಡ ಓಡಿಸುತ್ತಿರುತ್ತಾರೆ. ಫಾಲೋವರ್ಸ್ ಲಕ್ಷಾಂತರ ಜನರಿದ್ದಾರೆ. ಇದೆಲ್ಲವೂ ಅಂಧಶ್ರದ್ಧೆಯಾಗಿದೆ. ತಮೋ ಪ್ರಧಾನರಾಗುವುದರಿಂದ ಪರಸ್ಪರರ ನಿಯಮಗಳು ಮುಕ್ತಾಯವಾಗಿವೆ. ಹಾಗಾಗಿ ತಂದೆಯೂ ತಿಳಿಸುತ್ತಾರೆ, ಇದೆಲ್ಲವೂ ಡ್ರಾಮಾದ ಅನುಸಾರ ತಮೋ ಪ್ರಧಾನ ಬುದ್ಧಿಯಾಗಿದೆ. ಹಾಗಾಗಿ ಅವರ ಗತಿ ಏನಾಗಬಹುದು? ಇಲ್ಲದಿದ್ದರೆ ಸನ್ಯಾಸಿಗಳಿಗೆ ಏರೋಪ್ಲೇನ್ ಹತ್ತುವ ಅಗತ್ಯವೇನಿದೆ? ಪ್ರಾಚೀನ ಋಷಿ ಮುನಿಗಳು ಮುಂತಾದವರು ಕಾಡಿನಲ್ಲಿ ವಾಸಿಸುತ್ತಿದ್ದರು. ಇಂದಿನ ಕಾಲದವರು ಬಹಳಷ್ಟು ಸಾಹುಕಾರರಾಗಿದ್ದಾರೆ. ಒಳ್ಳೆಯದು. ಆತ್ಮಿಕ ಮಾತ್ ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ಶ್ರೇಷ್ಠ ಆತ್ಮಾಭವ. ಬಾಪ್ ದಾದಾರವರು ಪ್ರತಿಯೊಬ್ಬ ಮಗುವನ್ನು ಸರ್ವಶ್ರೇಷ್ಠ ಆತ್ಮನ ರೂಪದಲ್ಲಿ ನೋಡುತ್ತಾರೆ. ಏಕೆಂದರೆ ವಿಶ್ವದೊಳಗೆ ಎಷ್ಟೇ ಶ್ರೇಷ್ಠ ಆತ್ಮರಿದ್ದರೂ ನಿಮ್ಮ ಮುಂದೆ ಅವರೇನು? ಇತ್ತೀಚಿನ ಎಷ್ಟೇ ಪ್ರಸಿದ್ಧ ಆತ್ಮರುಗಳಿದ್ದರೂ ನಿಮ್ಮ ಶ್ರೇಷ್ಠ ಪ್ರಾಪ್ತಿಯ ಮುಂದೆ ಏನೂ ಇಲ್ಲ. ಅವರದ್ದು ಅಲ್ಪಕಾಲದ ಸ್ಥಾನಮಾನವಾಗಿದೆ ಮತ್ತು ನಿಮ್ಮದು ಸದಾಕಾಲದ ಸ್ಥಾನಮಾನವಾಗಿದೆ. ನೀವು ಮಕ್ಕಳು ರಾಜರಿಗೂ ರಾಜರಾಗುತ್ತಿದ್ದೀರಿ. ಹಾಗಾಗಿ ಅದರ ಮುಂದೆ ಈ ಪ್ರಪಂಚದ ಪ್ರಾಪ್ತಿ ಏನಿದೆ? ಆದ್ದರಿಂದ ಸಂಕಲ್ಪ ಮಾತ್ರದಲ್ಲಿಯೂ ನಿಮ್ಮ ಬುದ್ಧಿಯು ಎಲ್ಲಿಯೂ ತಲೆಬಾಗಲು ಸಾಧ್ಯವಿಲ್ಲ. ಒಳ್ಳೆಯದು. ಓಂ ನಮಃ ಶಿವಾಯ.